ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಆರ್ಪಿಐ ಪಕ್ಷದ ಜಂಟಿ ಸಹಯೋಗದಲ್ಲಿ ಬೋಧಿಸತ್ವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಶೋಷಿತ ಸಮುದಾಯಗಳ ಏಕತಾ ದಿನ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಪ್ರಮುಖ ಕೇಂದ್ರವಾದ ವೆಂಕಟೇಶ್ವರ ಸರ್ಕಲ್ನಿಂದ ಶ್ರೀರಾಮ ಕುಟೀರದವರೆಗೆ ನೀಲಿ ಬಾವುಟಗಳೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ಮೆರವಣಿಗೆ ಜಾಥಾ ಸಾರ್ವಜನಿಕರ ಗಮನ ಸೆಳೆಯಿತು. ಈ ಐತಿಹಾಸಿಕ ಸಮಾವೇಶಕ್ಕೆ ದಂಸಸ ಅಂಬೇಡ್ಕರ್ ಮಾರ್ಗ ಹಾಗೂ ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಮೋಹನ್ ರಾಜ್ ಚಾಲನೆ ನೀಡಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ನೀಡಿ ಜನರನ್ನ ಭಿಕ್ಷುಕರನ್ನಾಗಿ ಮಾಡುತ್ತಿದೆ. ನಿಜವಾದ ಅಭಿವೃದ್ಧಿ ಬೇಕಿದ್ದರೆ ಸರ್ಕಾರ ಉಚಿತ ಗ್ಯಾರಂಟಿ ಬಿಟ್ಟು ಶಿಕ್ಷಣದ ಗ್ಯಾರಂಟಿ, ಉದ್ಯೋಗದ ಗ್ಯಾರಂಟಿ ಮತ್ತು ಆರೋಗ್ಯದ ಗ್ಯಾರಂಟಿಗಳನ್ನು ಘೋಷಿಸಲಿ ಎಂದು ಸವಾಲು ಹಾಕಿದರು. ಇದೇ ವೇಳೆ ಚುನಾವಣೆ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕೊಟ್ಟ ಮತದಾನದ ಹಕ್ಕನ್ನು ರಾಜಕೀಯ ಪಕ್ಷಗಳ ಆಮಿಷಕ್ಕೆ ಮಾರಿಕೊಳ್ಳಬೇಡಿ, ಪ್ರಾಮಾಣಿಕ ವ್ಯಕ್ತಿಗಳಿಗೆ ಮತ ನೀಡುವ ಮೂಲಕ ಅಂಬೇಡ್ಕರ್ ಕನಸು ನನಸು ಮಾಡಿ ಎಂದು ಜನತೆಗೆ ಕರೆ ನೀಡಿದರು. ಸಮಾವೇಶದಲ್ಲಿ ದಂಸಸ ರಾಜ್ಯ ಸಂಘಟನಾ ಸಂಚಾಲಕರಾದ ಶಂಕರ್ ಕೆಬಿ ರಾಜು, ಮುನಿಯಲ್ಲಪ್ಪ, ಹೈಕೋರ್ಟ್ ಹಿರಿಯ ವಕೀಲರಾದ ಪಿಎಲ್ ರಮೇಶ್ ಹಾಗೂ ರಾಜ್ಯ ಸಮಿತಿ ಸದಸ್ಯರಾದ ಚಿಕ್ಕಹಾಗಡೆ ಸಿವೈ ಶ್ರೀನಿವಾಸ್, ಶ್ರೀಮತಿ ಶೋಭಾ ಉಪಸ್ಥಿತರಿದ್ದರು. ಇವರೊಂದಿಗೆ ಜಿಲ್ಲಾ ಸಂಚಾಲಕ ಎ ನಾರಾಯಣಸ್ವಾಮಿ, ಕೋಲಾರ್ ಚಂದ್ರು, ಸೋಲೂರು ಮಹೇಶ್, ತಾಲೂಕು ಪದಾಧಿಕಾರಿಗಳಾದ ದಾಸನಪುರ ವೆಂಕಟೇಶ್, ಜೋಸೆಫ್, ರಮೇಶ್, ಸೋಮಶೇಖರ್, ಸುರೇಶ್, ವಜ್ರಕುಮಾರ್, ಲೋಕೇಶ್, ಕಾರ್ತಿಕ್ ಹಾಗೂ ಆನೇಕಲ್ ಟೌನ್ ಸಂಚಾಲಕ ವಿಶ್ವ ಸೇರಿದಂತೆ ನೂರಾರು ಹೋರಾಟಗಾರರು ಭಾಗವಹಿಸಿ ಶೋಷಿತರ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಅಂಬೇಡ್ಕರ್ ಮಾರ್ಗಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗಕ್ಕೆ ಅಂಬೇಡ್ಕರ್ ಮಾರ್ಗ ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಜಂಟಿಯಾಗಿ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಬೆಂಬಲಿಸಲಿಕ್ಕಾಗಿ ಬಂದಿದ್ದ ಎಲ್ಲ ಕಾರ್ಯಕರ್ತರು ಮೊದಲಿಗೆ ದಯಮಾಡಿ ಶಿಸ್ತನ್ನು ಪರಿಪಾಲಿಸಬೇಕು. ನಮಗೆ ದಲಿತ ಚಳವಳಿಗಳು ಪಟ್ಟ ತಾಲೂಕು ಒಂದೊಂದು ರಾಜ್ಯಾಧ್ಯಕ್ಷರುಗಳು, ಹೆಚ್ಚು ರಾಜ್ಯಾಧ್ಯಕ್ಷರುಗಳು ತಯಾರಿಯಾಗಿರೋದ್ರಿಂದ ಚಳವಳಿಗಳಿಗೆ ಸಂಖ್ಯಾಬಲ ಸೇರಿಸೋದು ಪ್ರಸ್ತುತ ವಿದ್ಯಮಾನದಲ್ಲಿ ತುಂಬಾ ಕಷ್ಟಕರವಾಗಿದೆ. ಆದರೂ ಬಾಬಾ ಸಾಹೇಬರು ಹೇಳಿದಂತೆ ಯಾವತ್ತೂ ಸಂಖ್ಯಾಬಲವನ್ನು ನೀವು ಸಂಖ್ಯಾಬಲಕ್ಕೆ ಬೆಲೆ ಕೊಡಬೇಡಿ, 10 ಜನ ಇಲ್ಲಿ ಹೋರಾಟ ಮಾಡಿ ಅಂತೇಳಿ ಬಾಬಾ ಸಾಹೇಬರು ನಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅದು ನಮ್ಗೆ ಕಾನ್ಸೆಪ್ಟ್. ನಾವು ಸಂಖ್ಯಾಬಲದ ವಿಚಾರವಾಗಿ ಪರಗೋದಿಲ್ಲ. ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ನಾಯಕರು ಪ್ರತಿಯೊಬ್ಬ ಗಣ್ಯರು ಹೇಳೋದನ್ನ ನಾವು ತಿಳ್ಕೊಂಡು ಬದಲಾಯಿಸಬೇಕು. ನಮ್ಮ ಸಮಾನತೆ ಬಗ್ಗೆ ನಾವು ಎಲ್ಲಿ ಬೇಕಾದ್ರೂ ತಲೆ ಎತ್ಬೋದು, ದನಿ ಎತ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ.
ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ಸರ್ ಅವರೇ, ರಮೇಶ್ ಸರ್ ಅವರೇ, ಶಂಕರ್ ಸರ್ ಅವರೇ, ನನ್ನೆಯ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಸಹೋದರರೇ, ಮುಂಭಾಗದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ, ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮದಿರೇ, ಆರಕ್ಷಕರೇ, 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ತಮ್ಮೆಲ್ಲರಿಗೂ ಶುಭಾಶಯ. ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ಜನರ ಬದುಕಿಗೆ ಆಶಾಕಿರಣವಾದಂಥ ಬಹುಜನರ ಸೂರ್ಯ, ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದ್ರೆ ಶೋಷಿತ ಸಮುದಾಯದ ಶತಮಾನಗಳಿಂದ ಗಡ್ಡೆ ಗೆಳಿಸಲು ಇಟ್ಕೊಂಡು ಕಾಡು ಬೇಡಲೆ ಬದುಕೊಂಡು ಬದುಕನ್ನು ಕಟ್ಕೊಂಡು ಬದುಕ್ತಕ್ಕಂಥ ಮಾನವ ಕುಲಕ್ಕೆ ಆಶಾಕಿರಣವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಹರಕೆ ಕಟ್ಟಲಿಲ್ಲ, ಉಪವಾಸ ಮಾಡಲಿಲ್ಲ, ಕಾಲ್ನಡಿಗೆಯಲ್ಲಿ ಸುತ್ತಲಿಲ್ಲ, ಆದರೂ ಕೂಡ ನಮಗೆ ಎಲ್ಲ ಸವಲತ್ತುಗಳನ್ನ ಉತ್ತಮವಾದ ಸಂವಿಧಾನವನ್ನು ಬರೆದುಕೊಳ್ಳುವ ಮೂಲಕ ನಮಗೆ ಸಮಾಜವನ್ನ ಕಟ್ಟುವ ದಿಕ್ಕಿನಲ್ಲಿ ಎಲ್ಲರನ್ನೂ ಕೂಡ ಸಮಾನತೆಯನ್ನು ಕೊಟ್ಟಂತ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ 4 ಮಕ್ಕಳನ್ನ ಕಳ್ಕೊಂಡು ತನ್ನ ಹೆಂಡತಿ ರಮಾಬಾಯಿ ತಾಯಿಯನ್ನ ಕಳ್ಕೊಂಡು ನಾವು ಇವತ್ತು ತಬ್ಬಲಿಯಾಗಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಮಕ್ಕಳು ಮತ್ತು ತನ್ನ ಹೆಂಡತಿಯ ಆ ಸಮಾಧಿಯ ಮೇಲೆ ನಮಗೆ ಭವಿಷ್ಯನ ಕೊಟ್ಟರು. ಇವತ್ತು ಈ ವೇದಿಕೆ ನಾವು ನಿಂತಿದ್ದೀವಿ, ಒಳ್ಳೆ ಸೂಟು ಬೂಟು ಎಲ್ಲ ಫೋಟೋ ಎಲ್ಲ ಹಾಕಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ದೇಶದಲ್ಲೇ ಆರ್ಯ, ವೈಶ್ಯ, ಕ್ಷತ್ರಿಯ, ಶೂದ್ರ 4 ಜಾತಿಗಳನ್ನು ಮಾಡ್ತಾರೆ. ಇವತ್ತು ಕೂಡ ಇದೆ ಆರ್ಯ, ವೈಶ್ಯ, ಕ್ಷತ್ರಿಯ. ಆದ್ರೆ ಶೂದ್ರ ಮಾತ್ರ ಒಂದು ಜಾತಿಯನ್ನ ಒಡೆದು 7,000 ಚಿಲ್ಲರೆಗೂ ಹೆಚ್ಚು ಜಾತಿಗಳನ್ನ ಮಾಡಿ ಬಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದಿರು ನಾವು ಯಾರು ಒಟ್ಟಿಗೆ ಸೇರೋಗಿಲ್ಲ, ಒಟ್ಟಿಗೆ ಮಾತಾಡೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕು, ಸೀಟಿನ ಹಕ್ಕು, ನೋಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು ಎಲ್ಲವನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದಲ್ಲಿ ಈ ಮಣ್ಣಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದಿದ್ರೆ ನಮ್ಮ ಬದುಕು ನಾಯಿಗಿಂತ ಕೀಳಾಗಿತ್ತು. ನದಿಯಲ್ಲಿ ಎಮ್ಮೆ ಹೊರಡಬಹುದು, ಹಂದಿ ಹೊರಡಬಹುದು. ಮನುಷ್ಯ ಪ್ರಕೃತಿ ಕೊಟ್ಟಂತ ನದಿ ನೀರನ್ನ ನಾವು ಮುಟ್ಲಿಕ್ಕಾಗಲಿಲ್ಲ ಅಂದ್ರೆ ಏನು ತಾರತಮ್ಯ, ಏನು ದೌರ್ಜನ್ಯ, ಏನು ದಬ್ಬಾಳಿಕೆ. 135ನೇ ಜಯಂತಿ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಲ್ಲಿ ಮಾಡಬೇಕು ಅಂತೇಳಿ ಮುನಿಯಲ್ಲಪ್ಪ, ಶ್ರೀನಿವಾಸ್ ಅವರು, ನಾರಾಯಣ ಸ್ವಾಮಿಯವರು, ಲೋಕೇಶ್ ಅವರು, ವೆಂಕಟೇಶ್ ಅವರು, ಇನ್ನೊಬ್ಬ ನಾರಾಯಣ ಸ್ವಾಮಿ ಮತ್ತು ಎಲ್ಲ ತಾಲೂಕಿನ ಮಹೇಶು ಎಲ್ಲರೂ ಸೇರಿ, ಜೋಸೆಫ್ ಅವರು ಎಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದ್ದೀರಿ. ಎಲ್ಲರಿಗೂ ನಾವು ಮೊದಲಿಗೆ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಬಾಬಾ ಸಾಹೇಬರ ಜಯಂತಿಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲ ಸ್ನೇಹಿತರೆ, ಇವತ್ತು ಆನೇಕಲ್ ತಾಲೂಕಲ್ಲಿ ಸಾಕಷ್ಟು ವರ್ಷಗಳಾದ ನಂತರದಲ್ಲಿ ಟೌನಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅಂಥೇಳಿ ಅಂಬೇಡ್ಕರ್ ಅವರ ಜಯಂತಿಯ ಹೆಸರಿನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಹಿರಿಯರಾದಂಥ ಮುನಿಯಲ್ಲಪ್ಪನವರು, ಶ್ರೀನಿವಾಸ್ ಅವರು,
ನಾರಾಯಣ ಸ್ವಾಮಿಯವರು, ವೆಂಕಟೇಶ್ ಅವರು ಮತ್ತು ಅನೇಕ ಸ್ನೇಹಿತರು, ಆನೇಕಲ್ಲು ಮತ್ತು ಅವರೆಲ್ಲ ರಾಜ್ಯ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ಸಾಗಬೇಕು ಅಂತೇಳಿ. ಇವತ್ತು ದಿಕ್ಕು ತಪ್ಪೋಗಿದೆ ಈ ಸಮಾಜ, ಮತ್ತು ಛಿದ್ರ ಆಗ್ತಾಯಿದೆ. ಈ ಛಿದ್ರಗೊಂಡಿರ್ತಕ್ಕಂಥ ಸಮಾಜವನ್ನು ಮತ್ತೆ ಬೆಸೆತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಸಮಾವೇಶದ ಮೂಲ ಉದ್ದೇಶವನ್ನು ಇಟ್ಕೊಂಡು, ಯಾಕಂದರೆ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಬೇಕು ಅಂಥೇಳಿ ಅದರ ಮುಖಾಂತರ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ರಿ. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಅದೊಂದು ಸಾಂಕೇತಿಕವಾಗಿ ಅದನ್ನು ಆ ಹೆಸರನ್ನು ಇಟ್ಕೊಂಡು ಆ ಮುಖಾಂತರ ಈ ಸಮುದಾಯಗಳನ್ನು ಬೆಸೆತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಮಹೇಶು, ನಮ್ಮ ಎಲ್ಲ ಸ್ನೇಹಿತರು ಸೇರಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇದನ್ನು ಮತ್ತೆ ಹೆಂಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ದಲಿತ ಸಂಘಟನೆಗಳು ಅಥವಾ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಪಕ್ಷಗಳು ಇವತ್ತು ದಿನದಿಂದ ದಿನಕ್ಕೆ ತಮ್ಮ ಅಸ್ತಿತ್ವಗಳನ್ನು ಕಳ್ಕೊಳ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಇದನ್ನು ಹೆಂಗೆ ಪುನಶ್ಚೇತನಗೊಳಿಸಬೇಕು ಅಂಥೇಳಿ ಇದೇ ತಿಂಗಳು 25 ಮತ್ತು 26ನೇ ತಾರೀಕು ನಾವು ಮೇಲ್ಕೋಟೆಯಲ್ಲಿ 2 ದಿವಸಗಳ ಚಿಂತನ ಸಭೆ ಅಂತೇಳಿ ನಮ್ಮಲ್ಲೇ ನಮ್ಮ ರಾಜ್ಯದ ಸುಮಾರು 20-25 ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋಂಥವ್ರನ್ನ ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು, ಅವರ ಸಲಹೆಗಳನ್ನು ತೆಗೆದುಕೊಂಡು ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಮುಂದೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಳುವಳಿಯನ್ನು 2028ಕ್ಕೆ ಒಂದು ಕಾಲಘಟ್ಟಕ್ಕೆ ಇದನ್ನು ತೊಗೊಂಡು ಬರಬೇಕು. ಯಾಕಂದರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಹೆಚ್ಚು ಕಡಿಮೆ 50 ವರ್ಷ ಕಳೆದೋಗಿದೆ. ಮತ್ತು ಬಹುಜನ್ ಸಮಾಜ್ ಪಾರ್ಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಪಾರ್ಟಿ ಕರ್ನಾಟಕದಲ್ಲಿ 6 ಸಾರಿ MLA ಗಳಾಗಿರ್ತಕ್ಕಂಥ, ಆದ್ರೂ ಅದು ರಾಜ್ಯ ಮಟ್ಟದಲ್ಲಿ ಒಂದು ಪಾರ್ಟಿಯಾಗಿ ಎಮರ್ಜ್ ಆಗೋದಕ್ಕೆ ಆಗಿಲ್ಲ. KGF ಅಲ್ಲಿ CM ಆರ್ಮುಗಮ್ ಅವರು 2 ಸಾರಿ, ರಾಜೇಂದ್ರನ್ 2 ಸಾರಿ, ಆಮೇಲೆ SS ಅರ್ಕೆರೆ ಅಂತೇಳಿ ಬಿಜಾಪುರದಲ್ಲಿ ಅವರು 1 ಸಾರಿ, ಸುಮಾರು 5 ಸಾರಿ MLA ಗಳಾಗಿದ್ದಾರೆ. ಆದ್ರೂ ಆ ಪಾರ್ಟಿ ಯಾಕೋ ಏನೋ ಗೊತ್ತು ಅಲ್ಲಲ್ಲಿಗೆ ನಿಂತೋಗಿದೆ. ಮತ್ತು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಮತ್ತೆ ಅದನ್ನು ಪುನಶ್ಚೇತನಗೊಳಿಸಬೇಕು, ಮತ್ತೆ ಅದನ್ನು ಮೂಲ ಅಂದರೆ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತಕ್ಕಂಥ ಆಶಯಗಳನ್ನ ಇಟ್ಕೊಂಡು ನಾವು ಹೊರಟಿದ್ದೀರಿ. ಈ ನಿಟ್ಟಿನಲ್ಲಿ ಆನೇಕಲ್ನಲ್ಲಿ ಇವತ್ತು ನಮ್ಮ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರನ್ನೂ ಶ್ರಮಪಟ್ಟು ಇಲ್ಲ ಸರ್ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ವಿಶೇಷವಾಗಿ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ, ಜೊತೆಯಲ್ಲಿದ್ದು ಈ ಚಳುವಳಿಯನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಇದು ಹೆಂಗೆ ಶೋಷಿತ ಸಮುದಾಯಗಳ ಪರವಾಗಿ ಮತ್ತು ದುಡಿಯೋ ವರ್ಗದ ಪರವಾಗಿ, ಮಹಿಳೆಯರ ಪರವಾಗಿ, ಆದಿವಾಸಿಗಳ ಪರವಾಗಿ ಕೆಲಸ ಮಾಡಬೇಕು. ಅರೆ ಸಿದ್ದರಾಮಯ್ಯ ಇದ್ದಾರಲ್ಲ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಏನೂ ಮಾಡ್ತಾಯಿಲ್ಲ, ಬರೀ ಗ್ಯಾರಂಟಿಗಳಲ್ಲಿ ಜನರನ್ನು ಮೋಸ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಒಂದು ಇದೇ ತಿಂಗಳ 20ನೇ ತಾರೀಕು KSRTC ನೌಕರರು ಸ್ಟ್ರೈಕ್ ಮಾಡ್ತಾವ್ರೆ. ಅವ್ರಿಗೆ ನೋಡಿರಿ 1/1/2020 ಅವರಿಗೆ ಅರಿಯಸ್ ಕೊಡಬೇಕಾಯ್ತು, ಕೊಟ್ಟಿಲ್ಲ. 38 ತಿಂಗಳು ಅರಿಯಸ್ ಕೊಟ್ಟಿಲ್ಲ. ನಾವು ಸದೃಢ ಆಗಿದ್ದೀರಿ ಅಂತಾರೆ. ಹೋಗಲಿ, ಹೊಸ ಅಗ್ರಿಮೆಂಟು 2024 1/4/2024 ಮಾಡಬೇಕಾಗಿತ್ತು, 25 ಮಾಡ್ತೀರಿ ಅಂತ. ಅಲ್ಲ 12 ತಿಂಗಳನ್ನ ಅಂದರೆ ನೌಕರರನ್ನು ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾರೆ, ನೌಕರರನ್ನ ಹಿಂಗೆ ದುಡಿಯುವ ವರ್ಗವನ್ನು ಹಿಂಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಶಾಪ ತಟ್ಟದೆ. ಇನ್ನು ದಲಿತರ ವಿಚಾರದಲ್ಲಿ 1 ಎಕರೆ ಭೂಮಿ ಯಾರಿಗೂ ಕೊಟ್ಟೇ ಇಲ್ಲ. KIDBಯಲ್ಲಿ ಕೊಟ್ಟಿದ್ದೀರಿ ಅಂತಾರೆ. 10 ಲಕ್ಷ 20 ಲಕ್ಷ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಆಗ್ತದೆ? ನನಗೆ ಯಾರೋ ಬೆಳಗ್ಗೆ ಒಂದು 25 ಲಕ್ಷ ಅಡ್ಜಸ್ಟ್ ಮಾಡಿ 5 ಲಕ್ಷ 1 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಇವಾಗ ಇಂಥ ಪರಿಸ್ಥಿತಿಯಲ್ಲಿ ಸಬಲೀಕರಣದ ಕಡೆ ಈ ಶೋಷಿತ ಶಿಕ್ಷಣವನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರಪ್ಪ. 7 ಶಾಲೆ 8 ಶಾಲೆ ಸೇರಿ 1 ಶಾಲೆ ಮಾಡ್ತಾರಂತೆ. ಅಂದರೆ ನಿಮ್ಮ ಉದ್ದೇಶ ಏನು? ಶಿಕ್ಷಣವನ್ನು ಗ್ಯಾರಂಟಿ ಮಾಡಿ ಒಂದು ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೆ ಅವನಿಗೊಂದು ಶಾಲೆ ಇರಬೇಕು. ಅದು ಏನು ಕಳ್ಕೊಳ್ಳೋದೇನು ರೀ ನೀವು ಕಳ್ಕೊಳ್ತೀರಿ? ಕೇರಳದಲ್ಲಿ 98% ಇದೆಯಪ್ಪ ಎಜುಕೇಷನ್ ರೇಟು, ನಮ್ಮಲ್ಲಿ ಯಾಕೆ 60% ಇದೆ? 70 ಯಾಕೆ ದಾಟೋಕ್ಕಾಗಿಲ್ಲ? ಅರೆ ನಿಮ್ಮ ಮೋಜು ಮಸ್ತಿಗಳನ್ನು ಬಿಡ್ರಿ, ಶಿಕ್ಷಣದ ಗ್ಯಾರಂಟಿಯನ್ನು ಕೊಡ್ರಿ, ಆರೋಗ್ಯದ ಗ್ಯಾರಂಟಿಯನ್ನು ಕೊಡ್ರಿ. ಆರೋಗ್ಯ ಇವತ್ತು ಹಾಳಾಗಿ ಹೋಗ್ತಾ ಇದೆ. ವ್ಯಾಕ್ಸಿನ್ ತಗೊಂಡು ಕೋವಿಡ್ ನಂತರದಲ್ಲಿ 19-20 ಏನು ಕೋವಿಡ್ ತಗೊಂಡು ನಂತರದಲ್ಲಿ ಎಲ್ಲರೂ ಅಟ್ಯಾಕ್ ಸಾಯ್ತಾ ಇದ್ದಾರೆ. ಮೊನ್ನೆ ಯಾರೋ ಪಾಪ ಒಬ್ಬ 47 ವರ್ಷದ ಸತ್ತೋದ, ಪುನೀತ್ ರಾಜ್ಕುಮಾರ್ ಸತ್ತೋದ್ರು ವ್ಯಾಕ್ಸಿನ್ ತಗೊಂಡು. ಈಗ ಆರೋಗ್ಯದ ಗ್ಯಾರಂಟಿ ಕೊಡಿ, ಲಕ್ಷಾಂತರ ರೂಪಾಯಿ ಮಣಿಪಾಲಿಗೆ ನೀವು ತೋರ್ಸೋಕೆ ಹೋದರೆ
5,000 ರೂಪಾಯಿ ಇಲ್ದಿದ್ದು ಒಳಗಡೆ ಹೆಜ್ಜೆ ಇಡೋಕ್ಕಾಗಲ್ಲ. ಈ ಕಡೆ ಈ ಸರ್ಕಾರಗಳು ಮಾಡಿಲ್ಲ, ನಾವು ಮಾಡ್ತೀವಿ ಅಂತ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮತ್ತು ತುಂಬ ಕಮಿಟೆಡ್ ಆಗಿ ಇವತ್ತು ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಆಶಯ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಹೇಳ್ತಾರೆ, ನಾವು ಕೂಡ ಅಂಬೇಡ್ಕರ್ ಆಶಯಗಳನ್ನ ಇವತ್ತು ಈಡೇರಿಸ್ತಾ ಇರೋದು, ಅವರ ಕನಸುಗಳನ್ನೇ ನನಸು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಾರು ಕಾಂಗ್ರೆಸ್ನವರು. ಆಮೇಲೆ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ತಂದವಾಗ ಅದನ್ನು ವಿರೋಧ ಮಾಡಿದವರು ಯಾರು? ಇವತ್ತಿನ ಬಿ ಜೆ ಪಿ. ವೆರಿ ಸಿಂಪಲ್ಲು, ಇವರೆಲ್ಲ ಅಂಬೇಡ್ಕರ್ ಅವರ ವಿರೋಧಿಗಳು, ಆ ಸಮುದಾಯದ ವಿರೋಧಿಗಳು ಅನ್ನೋದಕ್ಕೆ. ಇನ್ನೇನು ಬೇರೆ ಏನು ಹೇಳಂಗೆ ಇಲ್ಲ. ಮಾತನಾಡೋಕ್ಕೆ ಹೋದರೆ ಇವರ ಎಲ್ಲವನ್ನು ತೆಗೆದು ಇಟ್ಬಿಡ್ತೀರಿ ಮುಂದೆ. ಇವ್ರು ಏನೇನು ಮಾಡಿದ್ದಾರೆ, ಏನೇನು ತೊಂದರೆ ಕೊಟ್ಟಿದ್ದಾರೆ, ನಮಗೇನೇನು ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಒಂದು ಪರ್ಯಾಯ ಇಲ್ಲ. ಈಗಾಗಲೇ ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪ, ಗೋಪಿನಾಥ್, CM ಇಬ್ರಾಹಿಮು ಮತ್ತು ಎನ್ ಮೂರ್ತಿ, ನಮ್ಮ ಸಂಘಟನೆ ನಾವೆಲ್ಲ ಒಂದು ಮಾತುಕತೆ ಮಾಡ್ತಾ ಇದ್ದೀರಿ. ಅದಕ್ಕೆ 25, 26ನೇ ತಾರೀಕು ನಾವೆಲ್ಲರೂ ಅದೇ ಇವತ್ತು ಯಾರು ಸಿಂಗಲ್ಲಾಗಿ ನಾವು ತಮಿಳ್ನಾಡು ರಾಜಕಾರಣನ ನೋಡಿದ್ದೀರಿ. ಯಾರು ಸಿಂಗಲ್ ಮೆಜಾರಿಟಿ 118 ಯಾರನ್ನೂ ಪಡೆಯೋಕ್ಕಾಗಿಲ್ಲ. ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರೂ ಅದು ವಿಜಯ್ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ ಆಗಿರ್ಬೋದು, ಯಾರು ಮೆಜಾರಿಟಿ ಇವತ್ತೆಲ್ಲ ಪಾರ್ಟಿಗಳು ಸೇರಿ, ಇವತ್ತು 5 ಪಾರ್ಟಿ ಸೇರಿ ಅಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಿರೋದು. ಕರ್ನಾಟಕದಲ್ಲೇ ಮುಂದಿನ ದಿನಗಳಲ್ಲಿ ಆ ಸ್ಥಿತಿ ನಿರ್ಮಾಣ ಆಗ್ತದೆ. VCK ತಿರುಮಾವಳಂದು 2 ಇತ್ತಪ್ಪ, ಇವತ್ತು ಅವ್ನು ಸಪೋರ್ಟ್. CPM 2, CPI 2, ಕಾಂಗ್ರೆಸ್ 5. ಹಿಂಗೆಲ್ಲ ಇವೆಲ್ಲ ಆಗ್ತವೆ. ತಮಿಳ್ನಾಡು, ಕೇರಳದಲ್ಲೂ ಹಂಗೆ ಆಗಿದೆ. ಮುಸ್ಲಿಂ ಲೀಗ್ 22 UDF ಅಲ್ಲಿ, ಕಾಂಗ್ರೆಸ್ಸು, ಮುಸ್ಲಿಂ ಎಲ್ಲ ಇಂಥ ಒಂದು ನೀವೊಂದು ನೋವು ಹೇಳ್ತೀವಿ ಸರ್. 365 ದಿನದಲ್ಲಿ 360 ಸಂಘಟನೆ ಮಾಡ್ತಾರೆ, 365 ಮತದಿಂದ ಜನದಿನ ಚೇಂಜ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಓಟನ್ನು ಮಾರ್ಕೊಂಬೇಡ್ರಪ್ಪ. ನೀವು ಓಟನ್ನು ಇದೇ ಗೋಳೆ. ಮತ್ತು ಇಲ್ಲ ಭೂಮಿ ಇಲ್ಲ ಕೊಡ್ರಿ, ಉದ್ಯೋಗ ಕೊಡ್ರಿ, ಶಿಕ್ಷಣ ಕೊಡ್ರಿ, ಇದೇ ಬೇಡ್ತಕ್ಕಂಥ. ಅದಕ್ಕೆ ಕಾಂಶಿರಾಮ್ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ತಾರೆ, ಏ ಮಾಂಗ್ನೆ ಕಾ ಸಮಾಜ ಏ ಗುಲಾಮಿ ಸಮಾಜ ಏ ದೇನೆ ಕಾ ಸಮಾಜ ರೂಲಿಂಗ್ ಕ್ಲಾಸ್ ಹೋ ಜಾತ ಅಂತೇಳಿ. ಹಂಗಾಗಿ ನಾವು ರೂಲಿಂಗ್ ಕ್ಲಾಸ್ ಆಗಬೇಕು. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಾವು ಹುಟ್ಟಿರೋದೇ ಈ ದೇಶವನ್ನು ಆಳೋದಕ್ಕೆ, ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದು ಇಟ್ಕೊಳ್ರಿ ಅಂತ. ಆ ಮಾತನ್ನು ನಮ್ಮ ಜನಕ್ಕೆ ಕೇಳಬೇಕು. ಅದರಲ್ಲೂ ಎಜುಕೇಟೆಡ್, ಇವತ್ತು ಇಲ್ಲೆಲ್ಲ ನಮ್ಮ ಜೊತೆಗಿದ್ದಾರಲ್ಲ, ಇವರೆಲ್ಲ ತಿಳುವಳಿಕೆ ಇರ್ತಕ್ಕಂಥವ್ರು, ಬುದ್ಧಿವಂತರು, ಅನುಭವ ಇರ್ತಕ್ಕಂಥವ್ರು. ಈ ಟೀಮ್ ಇದೇ ಥರ ಒಂದು ತಾಲೂಕಲ್ಲಿ ಒಂದು 50 ಜನ 100 ಜನ ಆದರೆ ಏನಾಗ್ಬೋದು ಹೇಳ್ರಿ? ಇಡೀ ಒಂದು ತಾಲೂಕಿಗೆ 50 ಜನ ಅಂದರೆ ಒಂದು ಜಿಲ್ಲೆಗೆ ಒಂದು 500 ಜನ 1000 ಜನ ಆಗ್ತಾರೆ. ಹಂಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಕೆಲಸ ಮಾಡಿ ಈಗಾಗಲೇ ಆ ನಿಟ್ಟಿನಲ್ಲಿ ಇವತ್ತು ಕೂರ್ಗಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಮೈಸೂರು, ಕೋಲಾರ ಎಲ್ಲ ಕಡೆಯಿಂದ ಈ ಎಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಒಂದು ಶಕ್ತಿಯಾಗಿ ಕೆಲಸ. ಸಾಹೇಬರು ಸಂವಿಧಾನವನ್ನು ಕುರಿತಾಗಿ ಹೇಳಿದಂತೆ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಫ್ ವರ್ಸ್ಟ್ ಪೀಪಲ್ ಅಂತ ಹೇಳಿದರು. ಅಂದರೆ ಇದು ಒಳ್ಳೆಯ ಸಂವಿಧಾನನೇ, ಇದನ್ನು ಆಳೋರು, ಇದು ಬೇರೆ ಜನದ ಕೈಯಲ್ಲಿದೆ ಈ ಸಂವಿಧಾನ, ನಿಮಗೆ ಇದು ಉಪಯೋಗಕ್ಕೆ ಬರೋದಿಲ್ಲ. ಈ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವಿದ್ದರೆ ಮಾತ್ರ ಇದು ನಿಮಗೆ ಉಪಯೋಗಕ್ಕೆ ಬರ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಆ ಬಾಬಾ ಸಾಹೇಬರ ಆ ಮಾತಿನ ಆಶಯದಂತೆ ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬರ ಸ್ವತಂತ್ರ ರಾಜ್ಯಾಧಿಕಾರದ ಆಶಯದಂತೆ ಈ ರಾಜ್ಯದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಬೆಳೆಸಬೇಕಂತೇಳಿ ನಮ್ಮ ಆರ್ ಮೋಹನ್ ರಾಜರವರ ಒಂದು ರಾಜ್ಯದ ನೇತೃತ್ವ, ರಾಷ್ಟ್ರೀಯ ನೇತೃತ್ವ, ಪ್ರಕಾಶ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ನಾಯಕರಾದ ಅವರ ಒಂದು ಮುನ್ನಡೆಯತಕ್ಕಂಥ ಪಾರ್ಟಿಗೆ ನಮ್ಮ ಮೋಹನ್ ರಾಜ್ ಸರ್ ಅವರು ರಾಜ್ಯದಲ್ಲಿ ನೇತೃತ್ವ ವಹಿಸಿದ್ದಾರೆ. ನಾವು ಕೂಡ ಈ ತಾಲೂಕಲ್ಲಿ ಈ ಪ್ರಬಲವಾಗಿ ಬೆಳೆಸಿ ನಾವು ಈ ಬೇರೆ ಪಕ್ಷಗಳನ್ನು ಕಾಂಗ್ರೆಸ್ ಮತ್ತು BJPಯನ್ನು ಸೋಲಿಸುವಂಥ ಪಾರ್ಟಿಯಾಗಿ ಪ್ರಬಲಗೊಳ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ನಮ್ಮ 2 ಮಾತನ್ನು ಹೇಳಿ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಇಂದಿನ ಏನು ಆನೇಕಲ್ಲು ತಾಲೂಕಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ತರುವಾಯ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಚಿಂತನೆ ಏನಿದೆ, ರಾಜ್ಯ ವ್ಯಾಪ್ತಿಯಲ್ಲಿ ದೇಶದಲ್ಲಿ ತುಳಿತಕ್ಕೊಳಗಾದ ಜನರು ಮುಂದೆ ಬರಬೇಕು, ಈ ದೇಶವ ಆಳುವ ಜನರಾಗಬೇಕು ಅಂತ ನಾವು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನಜಾಗೃತಿಯನ್ನು ಮೂಡಿಸುವ ಮೂಲಕವಾಗಿ ಮುಂದೆ ಸಮಾಜದ ನಮ್ಮ ಪಕ್ಷವನ್ನು ಕಟ್ಟೋದ್ರ ಮೂಲಕವಾಗಿ, ಅದೇ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಸಂಘಟನೆಯನ್ನು ಕೂಡ ಬಲಪಡಿಸುತ್ತಾ ಪಾರ್ಟಿ ಕಟ್ತಾಯಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ
ಏನು ಬಡವ್ರ ಪರವಾಗಿ ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಅನೇಕ ಆಶ್ವಾಸನೆಯನ್ನು ಕೊಟ್ಕೊಂಡು ಭಾಗ್ಯಗಳನ್ನ ಕೊಟ್ಕೊಂಡು ಅಂಥ ನೆಪದಲ್ಲಿ ರಾಜಕೀಯ ಮಾಡ್ತಾಯಿದ್ದಾರೆ ಹೊರತು ಇವತ್ತು ಸರ್ಕಾರ ತುಂಬ ಲಾಸಲ್ಲಿ ನಡೀತಾ ಇದೆ. ಹಣ ಇಲ್ಲ ಸರ್ಕಾರದಲ್ಲಿ, ಆದರೆ ಬರೀ ಸಮಾರಂಭಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಅವರು ಸರ್ಕಾರನ ಪ್ರಚಾರ ಮಾಡ್ಕೊಳ್ತಿದ್ದಾರೆ ಹೊರತು ಯಾರೋ ಬಡವರ ಪರವಾಗಿ ಯಾವುದೇ ಕೆಲಸ ಮಾಡ್ತಾಯಿಲ್ಲ. TSP ಇದು ಹಣ ದುರುಪಯೋಗ ಆಗ್ತಾಯಿದೆ. SC ST ಗಳಿಗೆ ಸಿಗಬೇಕಂತ ಸವಲತ್ತುಗಳು 35 ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಯಾರಿಗೂ ಸಿಗ್ತಾಯಿಲ್ಲ. ಮತ್ತು ಏನು ಅಂಬೇಡ್ಕರ್ ನಿಗಮದಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 5,000ದಿಂದ 10,000 ಅರ್ಜಿಗಳು ತಗೊಳ್ತಾರೆ, ಆದರೆ 10 ಜನಕ್ಕೆ ಸಾಲ ಸೌಲಭ್ಯ ಕೊಡಲ್ಲ. ಆಮೇಲೆ ನೇರ ಸಾಲಗಳು ಇದ್ದಾವೆ, ಯಾವುದೂ ಕೊಡಲ್ಲ. ಇವತ್ತು ವಿದ್ಯಾವಂತರು ಓದಿದ್ದಾರೆ, ಅವರಿಗೆ ಕೈಗೆ ಕೆಲಸ ಇಲ್ಲ. ಡಬಲ್ ಡಿಗ್ರಿ ಮಾಡಿದಂಥವ್ರು LLB ಮಾಡಿದಂಥವ್ರು MCom ಮಾಡಿದಂಥವ್ರು ಇವತ್ತು ಕೆಲಸ ಇಲ್ಲದೆ ಗೆಣಸು ಮೂಟೆ ಹೊರ್ತಾ ಇದ್ದಾರೆ. ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಸರ್ಕಾರ ಏನು ಮಾಡ್ತಾಯಿದೆ? ನಮಗೆ ಯಾವುದೇ ಭಾಗ್ಯ ಬೇಡ, ನಮಗೆ ಭೂಮಿ ಭಾಗ್ಯ ಬೇಕಿದೆ. ನಮಗೆ ಯಾವುದು ಉಚಿತವಾಗಿ ಕರೆಂಟ್ ಕೊಡಬೇಕಾಗಿಲ್ಲ, ಉಚಿತವಾಗಿ ಅಕ್ಕಿ ಕೊಡಬೇಕಾಗಿಲ್ಲ, ಉಚಿತವಾಗಿ ಬಸ್ ನಮ್ಮನ್ನು ಕೊಡಬೇಕಾಗಿಲ್ಲ. ಆದರೆ ನಮಗೆ ಭೂಮಿ ಭಾಗ್ಯ ಕೊಟ್ಟರೆ ಮತ್ತು ನಮಗೆ ಅನುಕೂಲ ಆಗುತ್ತೆ. ಮತ್ತು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಉಚಿತವಾಗಿ ಉತ್ತಮವಾದ ಆರೋಗ್ಯವನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟಾಗ ಬಡವರಿಗೆ ಅನುಕೂಲ ಆಗುತ್ತೆ. ಉತ್ತಮವಾದಂಥ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಗುಣಮಟ್ಟ ಶಿಕ್ಷಣ ಕೊಟ್ಟಾಗ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಸೆಗಳಿದ್ದಾವೆ ಅದನ್ನು ಈಡೇರಿಸೋದೇ ಆಗ್ತಂತ ಈ ನಿಮ್ಮ ಮೂಲಕವಾಗಿ, ನಮ್ಮ ಪತ್ರಿಕೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆನೇಕಲ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತವರು ಮನೆ ಅಂತೀವಿ. ಆ ತವರಿನಲ್ಲಿ ಇವತ್ತು 135ನೇ ಬಾಬಾ ಸಾಹೇಬ್ ಜನ್ಮದಿನೋತ್ಸವನ ಇವತ್ತು ಮಾಡ್ತಾಯಿದ್ದೇವೆ. ಏನು ಹಲವರು ಹೇಳ್ದಂಗೆ ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈ ಸರ್ಕಾರದವರು. ಆದರೆ ಏನು ಬಾಬಾ ಸಾಹೇಬರ ಆದೇಶ ಆಗಿರ್ಬೋದು, ಅವರ ಕನಸಿನಂತೆ ಶಿಕ್ಷಣವೇ ಶಕ್ತಿ ಎಂಬಂತೆ ಶಿಕ್ಷಣದ ಬಗ್ಗೆ ನೀವು ಗ್ಯಾರಂಟಿ ಕೊಡಿ, ಆರೋಗ್ಯದ ಕಡೆ ಒತ್ತು ಕೊಡಿ. ಕೋವಿಡ್ನಂತಹ ಮಹಾಮಾರಿಯಿಂದ ತುಂಬ ಜನ ಸತ್ತಿದ್ದಾರೆ. ಅದರಲ್ಲಿ ವ್ಯಾಕ್ಸಿನ್ ಸಿಗೋದ್ರಿಂದ ಈಗ ತುಂಬ ಜನ ಹೃದಯ ಅಪಘಾತಗಳಿಂದ ಸಾವಿಗೀಡಾಗ್ತಾಯಿದ್ದಾರೆ. ತಾವು ದಯವಿಟ್ಟು ಆರೋಗ್ಯ, ಶಿಕ್ಷಣ, ಸಮಾನತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅರ್ಥ ಸಿಗದಂತಾಗುತ್ತೆ ಅಂತ ಹೇಳ್ತಾ 135ನೇ ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾ ನನ್ನ ಮಾತನ್ನು ಇಂಡಿಯಾದಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದರೆ ಈ 135 ಜನ್ಮೋತ್ಸವ ನಮ್ಮ ಅಂಬೇಡ್ಕರ್ ಸಾಹೇಬ್ರದ್ದು ನಾವು ಮಾಡ್ತಾಯಿದ್ದೇವೆ. ಅಂಬೇಡ್ಕರ್ ಸಾಹೇಬ್ರು ಅಂತ ಹೇಳಲೇಬೇಕು, ಅವ್ರಿಗೆ ಸಲ್ಯೂಟ್ ಹೊಡಿಲೇಬೇಕು. ಅವ್ರು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತಲೆ ಎತ್ತಿ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೇ ಅವ್ರ ಫೋಟೋವನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು. ಎಲ್ಲರ ಮನೆಯಲ್ಲಿ ಅವ್ರದ್ದೇ ಆದಂಥ ದೇವರು ದಿಂಡು ಎಲ್ಲ ಇರುತ್ತೆ. ಬಟ್ ಅವು ಯಾವ ನಮ್ಮನ್ನು ಕಾಪಾಡೋದಿಲ್ಲ. ಮನೆಯಿಂದ ಹೊರಗಡೆ ಬಂದರೆ ನಮಗೆ ಕಾಪಾಡೋದೇ ಸಂವಿಧಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಸಂವಿಧಾನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾನು ಈ ಮೂಲಕ ಕೇಳ್ಕೊತೇನೆ. ಹಾಗೆ ಆನೇಕಲ್ ತಾಲೂಕಲ್ಲಿ ಇವತ್ತು ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ರು. ಅವ್ರಿಗೆಲ್ಲ ಆನೇಕಲ್ ತಾಲೂಕು ಜನರಿಗೆ ಪ್ರತಿಯೊಬ್ಬರಿಗೂ ನನ್ನ ಭೀಮ ವಂದನೆಯನ್ನು ಹೇಳುತ್ತೇನೆ. ಗೌರ್ಮೆಂಟಿಗೆ ಕೇಳೋದಾದರೆ ನಮ್ಮೆಲ್ಲ ಜನಗಳಿಗೂ ವಿದ್ಯಾಭ್ಯಾಸ ಕೊಡೋಕ್ಕೆ ಎಲ್ಲೆಲ್ಲೋ ಹೋಗ್ತಾರೆ, ಬೇರೆ ಸ್ಟೇಟ್ಗಳಿಗೆ ಹೋಗ್ತಾರೆ, ಬೇರೆ ಕಂಟ್ರಿಗಳಿಗೆ ಹೋಗ್ತಾರೆ. ಅದೆಲ್ಲ ಯಾವುದು ಆಗಬಾರ್ದು. ನಮ್ಮ ಇಂಡಿಯಾದಲ್ಲೇ ನಮ್ಮ ಜನಗಳಿಗೆ ಓದುವಂಥ ಅಭ್ಯಾಸ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಕೇಳ್ಕೊತೇನೆ. ವಿದ್ಯಾಭ್ಯಾಸದಲ್ಲಿ ನೋಡಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲೆಲ್ಲೋ ಆಗಬೇಕು. ಏನಾಗಬೇಕಂದ್ರೆ 1 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ನಮ್ಮ ಸಾಮಾನ್ಯ ಜನರಿಗೆ ಆಗೋದಿಲ್ಲ. ಅದನ್ನು ಫ್ರೀಯಾಗಿ ಮಾಡಿಕೊಡ್ಬೇಕು ಅಂತ ಫ್ರೀ ಒಂದು ಸೀಟನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಸಾಮಾನ್ಯವಾಗಿ ಈಗ ನಮಗೆ 2,000, 3,000 ಅಕ್ಕಿ ಧಾನ್ಯಗಳು ಅವೆಲ್ಲ ಬೆಳಿತೀವಿ, ತೊಗೋತೀವಿ. ಕೊಡೋ 2,000 ರೂಪಾಯಿ ಗೃಹಲಕ್ಷ್ಮಿದು ಏನಕ್ಕೂ ಆಗಲ್ಲ. ಅದಕ್ಕೆ ದಯವಿಟ್ಟು ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿ ಸರ್ಕಾರದವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೇವೆ. ಮತ್ತು ನಮ್ಮ ಜನನಾಯಕನನ್ನು ನಾವು ಆರಿಸ್ಕೊಳ್ಳೋ ಹಕ್ಕು ನಮಗಿದೆ. ಇನ್ನು ಮುಂದೆ ನಮಗೂ ಹಕ್ಕು ಬೇಕು, ನಮಗೂ ರಾಜ್ಯ ಚಳವಳಿ ಬೇಕು ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ಈ ಮೂಲಕ. ಧನ್ಯವಾದ.